ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಆಗಿರೋದು ನಿಜ. ಒಂದು ಕಮಿಟಿ ರಚನೆ ಮಾಡಿ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ. ಸರಣಿ ಸಾವಾಗಿತ್ತು. ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆ ಕಮಿಟಿ ವರದಿ ನೀಡಿದ ಮೇಲೆ ಮುಂದಿನ ಕ್ರಮವನ್ನ ಜರುಗಿಸಲಾಗುತ್ತೆ. ಬಾಣಂತಿಯರ ಸಾವು ಆಗಿರೋದು ನಿಜ. ಕಮಿಟಿ ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಆ ಕಮಿಟಿ ವರದಿ ನೀಡಿದ ಮೇಲೇನೆ ಮುಂದಿನ ಕ್ರಮ ಅಂತ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಕ್ಕೆ ಅಂತ ಹೇಳಿದ್ರು. ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಡ್ರಗ್ ಕಂಟ್ರೋಲರ್ ಇದ್ದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಮತ್ತು ಒಂದು ಕಮಿಟಿ ಮಾಡಿದ್ದೀನಿ, ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ. ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್. ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾದ್ರೂ ಸರ್ಕಾರ ಗಾಢ ನಿದ್ರೆಯಲ್ಲಿತ್ತು. ಕೇವಲ 2 ಲಕ್ಷ ರೂಪಾಯಿ ಪರಿಹಾರ ನೀಡಿ ಸರ್ಕಾರ ಕೈ ತೊಳೆದುಕೊಂಡಿತ್ತು. ಪರಿಹಾರದ ಮೊತ್ತವನ್ನ ಹೆಚ್ಚಿಸಬೇಕೆಂದು ಖುದ್ದು ಸಿಎಂ ಸಿದ್ದರಾಮಯ್ಯರನ್ನ ಪ್ರಶ್ನೆ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಸರ್. ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ 5 ಲಕ್ಷ ಪರಿಹಾರ ಕೊಡ್ತಾರೆ. ಜೀವಗಳು ಹೋಗಿದೆ, ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ಕಡಿಮೆ ಆಯ್ತು ಅಂತ ಸರ್. ನಿನ್ನೆ ನಾವು ಕೇಳಿದ ಪ್ರಶ್ನೆಗೆ ಮೌನವಾಗಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ತುಟಿ ಬಿಚ್ಚಿದ್ದಾರೆ. ಬಾಣಂತಿಯರ ಕುಟುಂಬಕ್ಕೆ ನೀಡಿದ್ದ 2 ಲಕ್ಷ ರೂಪಾಯಿ ಪರಿಹಾರವನ್ನ ಹೆಚ್ಚಿಸಿದ್ದಾರೆ. ಸಂಡೂರು ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೃತ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡುವುದಾಗಿ ಘೋಷಿಸಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಹತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಾಣಂತಿಯರ ಸಾವಿನ ಬಳಿಕ ಇಷ್ಟು ದಿನ ಕಾಣೆಯಾಗಿದ್ದ ನಮ್ಮ ಜಮೀರ್ ಸಾಹೇಬ್ರು ಕೂಡ ಇವತ್ತು ಸಂಡೂರು ಸಮಾವೇಶದಲ್ಲಿ ಕಾಣಿಸಿಕೊಂಡ್ರು. ಸಿಎಂ ಮಾತನ್ನೇ ಸಚಿವ ಜಮೀರ್ ತಿರುವಿ ಹಾಕಿದ್ರು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಈ 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡ್ತೇನೆ ಅಂತ ತೀರ್ಮಾನ ಮಾಡಿದೆ. ಮೃತ ಬಾಣಂತಿಯರ ಪರ ನಿಂತ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಪರಿಹಾರ ಹೆಚ್ಚಳದ ಬಗ್ಗೆ ಒತ್ತಡ ಹಾಕಿದ್ದು ಕೂಡ ನಾವೇ. ಜನರಿಗೆ ಸಮಸ್ಯೆ ಅಂತ ಬಂದಾಗ ರಿಪಬ್ಲಿಕ್ ಕನ್ನಡ ಸದಾ ನಿಮ್ಮ ಜೊತೆ ಇರುತ್ತೆ. ಕಾರಣ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವ ಕಾರಣಕ್ಕೋಸ್ಕರ? ರೆಗ್ಯುಲರ್ ಬೇಲ್ಗೋಸ್ಕರ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಲ್ಲೇನಾದ್ರು ರೆಗ್ಯುಲರ್ ಬೇಲಲ್ಲಿ ಏನಾದರೂ ಹಿಂದೆ ಮುಂದೆ ಆಯಿತು ಅಂತಂದರೆ ಒಂದು ಇಂಟ್ರಮ್ ಬೇಲ್ ಇದೆಯಲ್ಲ, ಮಧ್ಯಂತರ ಬೇಲ್ ಅವಧಿ ಇದೆಯಲ್ಲ, ಅದು ಕೂಡ ನಾಡ್ದಕ್ಕೆ ಮುಕ್ತಾಯ ಆಗುತ್ತೆ. ಅದರ ವಿಚಾರಣೆ ಕೂಡ ನಾಳೆ ಕೋರ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಾಳೆ ಕೋರ್ಟ್ನಲ್ಲಿ ಏನೆಲ್ಲಾಗುತ್ತೆ ಈ ವರದಿ ನೋಡ್ಕೊಂಬನ್ನಿ. ದರ್ಶನ್ಗೆ ನಾಳೆಯಾದ್ರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ ಎಸ್ಪಿಪಿ. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ ಎಸ್ಪಿಪಿ ಪ್ರಸನ್ನಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು ಎಸ್ಪಿಪಿ ಪ್ರಬಲವಾದ?
ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಅವ್ರಿಗೆ ಈಗ ಮಧ್ಯಂತರ ಬೇಲ್ ಮುಗಿತಾ ಬರ್ತಾ ಇದೆ. ಇರೋದು ಇನ್ನು 2 ದಿನ ಬಾಕಿ. ಅಷ್ಟರಲ್ಲಿ ನೋಡಿ, ನಾಳೆ ವಿಚಾರಣೆ ನಡೆಯುತ್ತೆ. ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತಮ್ಮ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ. ಇದಕ್ಕೆ ಪ್ರತಿವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆಕ್ಷೇಪಣೆಯ ವಾದವನ್ನು ಮಾಡ್ತಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ? ರೆಗ್ಯುಲರ್ ಬೇಲ್ಗೋಸ್ಕರ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಲ್ಲೇನಾದ್ರು ರೆಗ್ಯುಲರ್ ಬೇಲಲ್ಲಿ ಏನಾದರೂ ಹಿಂದೆ ಮುಂದೆ ಆಯಿತು ಅಂತಂದರೆ, ಒಂದು ಇಂಟ್ರಮ್ ಬೇಲ್ ಇದೆಯಲ್ಲ, ಮಧ್ಯಂತರ ಬೇಲ್ ಅವಧಿ ಇದೆಯಲ್ಲ, ಅದು ಕೂಡ ನಾಡ್ದಕ್ಕೆ ಮುಕ್ತಾಯ ಆಗುತ್ತೆ. ಅದರ ವಿಚಾರಣೆ ಕೂಡ ನಾಳೆ ಕೋರ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಾಳೆ ಕೋರ್ಟ್ನಲ್ಲಿ ಏನೆಲ್ಲಾಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ದರ್ಶನ್ಗೆ ನಾಳೆಯಾದ್ರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ ಎಸ್ಪಿಪಿ. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು ಎಸ್ಪಿಪಿ ಪ್ರಬಲವಾದ? ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.